ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಮಧ್ಯಾಹ್ನ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನನೇ ಸ್ವಲ್ಪ ನನಗೆ ಟೈಮ್ ಸಿಗೋದು ಓದೋಕ್ಕೆ. ಅವಳೊಂದು ಪಾಪನ ಮಲಗಿಸ್ಬಿಟ್ಟು ನಂತರ ನಾನು 1 ಗಂಟೆ ಓದೋಣ ಅಂತ ಕೂತ್ಕೊಂಡೆ. ಸೊ ಆವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವೀಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಯಾವುದು ಸಬ್ಜೆಕ್ಟಲ್ಲಿ ಓದ್ತಾ ಇದ್ದೀರಾ ನೀವು, ನಮ್ಮದು ಸೈನ್ಸು ಅಂತ. ಇಲ್ಲ, ನಮ್ಮದು ಸೈನ್ಸ್ ಅಲ್ಲ, ನಾನು ಸೋಷಿಯಲ್ ಸೈನ್ಸು ಸ್ಟಡಿ ಮಾಡ್ತಾ ಇರೋದು. GPS ಟೆರಿಗಷ್ಟೇ, ಅದ್ರ ಜೊತೆಗೆ HSTER ಕೂಡ ಹೆಲ್ಪ್ ಆಗುತ್ತೆ ಅಂತ ಅದಕ್ಕೂ ಕೂಡ ಸ್ಟಡಿ ಮಾಡ್ತಾಯಿದ್ದೀನಿ. ನಂದು D.Ed ಆಗಿಲ್ಲ, ಓನ್ಲಿ B.Ed, MA ವಿತ್ B.Ed ಆಗಿದೆ. ಸೊ ಇಷ್ಟ ಆಯಿತು. ತುಂಬ ಜನ ಕೇಳ್ತಾ ಇದ್ರಲ್ವ, ಸೊ ನಾನು GPS ಟೆರಿಗಷ್ಟೇ ಓದ್ತಾ ಇರೋದು ಸೋಷಿಯಲ್ ಸೈನ್ಸ್ ಪೇಪರ್ಗೆ. ಕನ್ನಡ ಪೇಪರ್ನಿಗೂ ಎಲಿಜಿಬಲ್ ಆಗುತ್ತೆ ನಂದು. ಕನ್ನಡ ಕಾಲ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಅದನ್ನು ಇನ್ನೂ ಅದ್ರದ್ದೇನೋ ಅಂತ ಗೊತ್ತಿಲ್ಲಲ್ಲ, ಸೊ ಹಂಗಾಗಿ ಸೋಷಿಯಲ್ಲೇ ಓದ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ರೈಟಿಂಗ್ ಪೇಪರ್ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರು, ರೈಟಿಂಗ್ ಪೇಪರ್ ಹೆಂಗೆ ಬರೆಯೋದು, ಟೈಮಿಂಗ್ಸ್ ಎಲ್ಲ ಹೆಂಗೆ, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೊಳ್ಳೋದು ಅಂತ. ಬಟ್ ಮನೇಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದಂದರೆ, ನಿಮಗೆ ಯಾವಾಗ ಟೈಮ್ ಫ್ರೀ ಆಗುತ್ತೋ ಮತ್ತು ಮೈಂಡ್ ಫ್ರೆಶ್ ಅನಿಸುತ್ತೋ, ಇಂಟ್ರೆಸ್ಟ್ ಯಾವಾಗ ಬರುತ್ತೋ ಆ ಟೈಮಲ್ಲಿ ಸಾಧ್ಯ ಆದಷ್ಟು ನೀವು ಓದಿ ಅಂತ ಹೇಳ್ತೀನಿ. ಮತ್ತು ಅದರಲ್ಲಿ ನಿಮಗೆ ಸಬ್ಜೆಕ್ಟ್ಗಳು ಡಿವೈಡ್ ಮಾಡ್ಕೊಳ್ಳೋದಾದರೆ, ಫಸ್ಟು ಸೋಷಿಯಲ್ ಸೈನ್ಸ್ಗೆ ಪ್ರಿಫರೆನ್ಸ್ ಕೊಡಿ. ಅದು ನೀಟಾಗಿ ಒಂದು 2-3 ಸಲ ನೀವು ರಿವಿಷನ್ ಆದಮೇಲೆ ಮತ್ತು GK ಪೇಪರ್ಗೆ ಮತ್ತು ಎಲ್ಲ ಪೇಪರ್ಗೂ ಕೂಡ ಟೈಮ್ ಡಿವೈಡ್ ಮಾಡ್ಕೊಂಡು ಓದಿ. ಯಾಕಂದರೆ ಇದು ಸ್ವಲ್ಪ ಫೋಕಸ್ ಜಾಸ್ತಿನೇ ಕೊಡಬೇಕಾಗುತ್ತೆ. ಮಲ್ಟಿಪಲ್ ಚಾಯ್ಸು ಮತ್ತು ರೈಟಿಂಗ್ ಪೇಪರ್ ಎರಡೂ ಇರೋದ್ರಿಂದ ಫಸ್ಟ್ ಇದನ್ನು ನೀಟಾಗಿ ಓದ್ಕೊಂಡು ರೈಟಿಂಗ್ ಪೇಪರೆಲ್ಲ ನೀಟಾಗಿ ಪ್ರಿಪೇರ್ ಆಗಿಬಿಟ್ಟು ಪ್ರಾಕ್ಟೀಸ್ ಮಾಡಿ, ಅದಾದ ನಂತರ GK ಪೇಪರಿಗೆ ಹೋದರೆ ನಮಗೆ ಏನು ರಿಸ್ಕ್ ಅನಿಸಲ್ಲ ಮತ್ತು ಟೆನ್ಷನ್ ಅನಿಸಲ್ಲ. ಇದು ಅದು ಬಿಟ್ಟು ಅದು ಓದೋದು ಏನೇನೋ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಫಸ್ಟ್ ಇದನ್ನು ಒಂದು 3-4 ಸಲ ರಿವಿಷನ್ ಮಾಡ್ಕೊಂಡು ಇದನ್ನು ಓದಿಬಿಟ್ಟು ನಂತರ GK ಪೇಪರಿಗೆ ಓದಿದರೆ ಮತ್ತು ಮೈಂಡ್ ಫ್ರೆಶ್ ಅನಿಸುತ್ತೆ. ಇದು ಸೋಷಿಯಲ್ ಆಲ್ರೆಡಿ ಓದಿದ್ದೀನಲ್ವ ಅಂತ ಅದಕ್ಕೆ ಸ್ವಲ್ಪ ಚೆನ್ನಾಗಿ ನಮಗೆ 1 ಸಲ 2 ಸಲ ಓದಿದ ತಕ್ಷಣ ನೆನಪಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದೇನೆಂದರೆ, ಈ ಕನ್ನಡ ಗ್ರಾಮರಿಗೆ ಸ್ವಲ್ಪ ಒತ್ತು ಕೊಟ್ಟು ಓದಬೇಕಾಗುತ್ತೆ. ಅದರಲ್ಲೇ ಚೆನ್ನಾಗಿ ಸ್ಕೋರ್ ಆಗೋದು. ಆಲ್ರೆಡಿ ನಮಗೆ ಗೊತ್ತಿರುತ್ತೆ ಬೇಸಿಕ್ ಕನ್ನಡದಲ್ಲಿ, ಬಟ್ ಮತ್ತೊಂದು ಸಲ ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಕ್ವಶನ್ ಪ್ಯಾಟರ್ನ್ ಯಾವ ಥರ ಕೇಳಿದ್ದಾರೆ, ಗ್ರಾಮರಲ್ಲಿ ಯಾವ ಲೆವೆಲಲ್ಲಿ ಕ್ವಶನ್ ಕೇಳಿದ್ದಾರೆ ಅಂತ ನಾವು ಬೇಸಿಕ್ ಗ್ರಾಮರನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇನ್ನು ಇಂಗ್ಲೀಷ್ ಬಂದುಬಿಟ್ಟು ಓದಲೇಬೇಕು. ನಮಗೆ ಈಗ ಬೇಸಿಕ್ ಕನ್ನಡ ಮೀಡಿಯಮಲ್ಲಿ ಬಂದಿರೋರಿಗೆ ಇಂಗ್ಲೀಷು ಸ್ವಲ್ಪ ಟಫ್ ಅನಿಸುತ್ತೆ, ಅದನ್ನು ಕೂಡ ಓದಲೇಬೇಕಾಗುತ್ತೆ. ಇನ್ನು GK ಪೇಪರ್ ಓದಲಿಲ್ಲ ನಡೆಯೋದೇ ಇಲ್ಲ, ಅದನ್ನು ಕೂಡ ಓದಲೇಬೇಕಾಗುತ್ತೆ. ಸೊ ಇಷ್ಟು ಆಯಿತು. ಇನ್ನು ರೈಟಿಂಗ್ ಪೇಪರ್ಗೆ ಬಂದುಬಿಟ್ರೆ ನಮ್ಮ ಕ್ವಶನ್ ಪ್ಯಾಟ್ರನ್ ಯಾವ ಥರ ಕೇಳ್ತಾನೆ ಅಂದರೆ, ಟೋಟಲ್ 30 ಕ್ವಶನ್ ಕೇಳ್ತಾನೆ. 30ರಲ್ಲಿ 20 ಕ್ವಶನ್ನ 60 ಮಾರ್ಕ್ಸಿಗೆ, ಹಾಗೆ 10 ಕ್ವಶನ್ನ 40 ಮಾರ್ಕ್ಸಿಗೆ, ಈ ಥರ 100 ಮಾರ್ಕ್ಸಿಗೆ ಡಿವೈಡ್ ಮಾಡಿಕೊಡ್ತಾರೆ ನಮಗೆ. ನಾನು ಹೇಳ್ತಾ ಇರೋದು ಸೋಷಿಯಲ್ ಓನ್ಲಿ ಎಲಿಜಿಬಲ್ ಪೇಪರ್ ಇರುತ್ತಲ್ಲ, ರೈಟಿಂಗ್ ಪೇಪರ್, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ 60 ಮಾರ್ಕ್ಸಿಗೆ 20 ಕ್ವಶನ್ ಕೇಳ್ತಾರೆ. 23ರಲ್ಲಿ 60 ಅಂದರೆ 60 ಮಾರ್ಕ್ಸಿಗೆ 20 ಕ್ವಶನ್ನು. ಆದರೆ ಒಂದೊಂದು ಕ್ವಶನ್ನು 3 ಮಾರ್ಕ್ಸ್ನ ನಮಗೆ ಕೊಡುತ್ತೆ. ಹಾಗೆ 10 ಕ್ವಶನ್ ಕೊಡ್ತಾರೆ ನೆಕ್ಸ್ಟು, ಅದು 4 ಮಾರ್ಕ್ಸಿಗೆ, ಅದು 40 ಮಾರ್ಕ್ಸು. ಟೋಟಲ್ ನಮಗೆ ಒಂದು ಕ್ವಶನ್ನು 4 ಮಾರ್ಕ್ಸು, ಟೋಟಲ್ 10ರಿಂದ 40 ಮಾರ್ಕ್ಸ್ ಬರಬೇಕಾಗುತ್ತೆ. ಈ ಥರ ನಮಗೆ ಡಿವೈಡ್ ಮಾಡಿಕೊಡ್ತಾನೆ. ಅದರಲ್ಲಿ 60 ಮಾರ್ಕ್ಸಿಗೆ 20 ಕ್ವಶನ್ ಕೇಳಿರ್ತಾರಲ್ವ, ಸೊ ಅದು 30 ಪದಗಳಲ್ಲಿ ನಮಗೆ ಕೇಳ್ತಾನೆ, 30 ಪದಗಳಲ್ಲಿ ಬರೆಯಿರಿ ಅಂತ. ಹಾಗೆ 10 ಕ್ವಶನ್ನ 4 ಮಾರ್ಕ್ಸಿಗೆ ಕೇಳ್ತಾರಲ್ವ, ಸೊ ಅದು 40 ಮಾರ್ಕ್ಸ್ ಕೊಡೋದ್ರಿಂದ ನಮಗೆ 40 ಪದಗಳಲ್ಲಿ ಬರೆಯಿರಿ ಅಂತ ಕೊಡ್ತಾನೆ ಒಂದು ಕ್ವಶನ್ಗೆ. ಸೊ ಆವಾಗ ನಾವು ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿದ್ದರೆ ಮಾತ್ರ ಅಲ್ಲಿ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾವು ಸುಮ್ಮನೆ ಯದ್ವಾ ತದ್ವಾ ಕಥೆಗಳು ಬರೆದ್ರೆ ನಮಗೆ ಮಾರ್ಕ್ಸ್ ಸಿಗೋದೇ ಇಲ್ಲ. ಯಾಕಂದರೆ ನಾವು ಟೀಚರ್ಗೆ ಓದ್ತಾ ಇರೋದ್ರಿಂದ ಸುಮ್ಮನೆ ಅದಕ್ಕೆ ಸಂಬಂಧಿಸಿದಂತೆ ಅದ್ರಿಗೆ ನಿಯರ್ ಆಗಿರೋ ಆನ್ಸರ್ ಬರ್ತೀನಿ, ಲಿಂಕ್ ಇದೆಯೇ ಅಂತ ನಾವು ಕಲ್ಪನೆ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಬರೆದ್ರೆ ಆಗೋಲ್ಲ. ಪಕ್ಕ ನಾವು ಪಾಯಿಂಟ್ಸ್ಗಳ್ನ ಅದು ಏನು ಕೇಳ್ತಾ ಇದೆ ಅಂತ ನೋಡಿಬಿಟ್ಟು ಅಪ್ಲೈಡ್ ಆದರೆ ಅಪ್ಲೈಡ್ ಕ್ವಶನ್ನು, ಅದು ಕ್ವಶನ್ನು ಯಾವ್ಯಾವ ಪಾಯಿಂಟ್ಸ್ ಕೇಳ್ತಾ ಇದೆಯಾ ಅಂತ ನೋಡಿಬಿಟ್ಟು
ನಾವು ಕ್ವಶನ್ಗೆ ಆನ್ಸರ್ ಬರೀಬೇಕಾಗುತ್ತೆ. ಈ ಆನ್ಸರ್ನ ಬರೆಯೋಕ್ಕೆ ನಮಗೆ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಓದಿದ್ದಾಗ ಮತ್ತು ರೈಟಿಂಗ್ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ನಾವು ಇವಾಗಲಿಂದಲೇ ಸ್ವಲ್ಪ ಟೈಮಿಂಗ್ಸ್ ಇಟ್ಕೊಂಡು ಭಾಷೆ ಅಭ್ಯಾಸದಲ್ಲಿರುವಂಥ ಕ್ವಶನ್ಗಳನ್ನ ಬಿಡಿಸ್ತಾ ಹೋದರೆ ತುಂಬ ಈಸಿ ಆಗುತ್ತೆ ಮತ್ತು ಪಾಯಿಂಟ್ಸ್ಗಳು ಚೆನ್ನಾಗಿ ನೆನಪಿಗೆ ಬರ್ತವೆ. ಸೊ ಇಲ್ಲಿ ಯಾವುದೇ ಅಡ್ಡದಾರಿಗಳು ಇರೋದೇ ಇಲ್ಲ, ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ರೈಟಿಂಗ್ ಅಂತೂ ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಬರಿಬೇಕಾದ್ರೆ ಆನ್ಸರ್ ಗೊತ್ತಿದ್ರೂ ಕೈ ಮುಂದಕ್ಕೆ ಹೋಗಲ್ಲ, ಅಥವಾ ಅಷ್ಟು ಫಾಸ್ಟ್ ಆಗ್ತಾಯಿದೆ ನಮ್ಮದು ಹ್ಯಾಂಡ್ ರೈಟಿಂಗ್ ಅಂತ ಅಂದ್ಕೊಂಡ್ರೆ ನಮಗೆ ಆನ್ಸರೇ ನೆನಪಿರಲ್ಲ. ಸೊ ಹಂಗಾಗ್ಬಿಡುತ್ತೆ. ಎಲ್ಲರೂ ಹೇಳೋದು ಹಂಗೇ, ನಾವು ಫಸ್ಟು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಮತ್ತು ರೈಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅಲ್ಲೇ ನಮ್ಮದು ಬಿದ್ದೋಗೋದು, ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಕ್ವಶನ್ಗಳು ಯಾವುದೇ ಕಾರಣಕ್ಕೂ 1-2 ಬಿಟ್ಟು ಬರೋಂಗೇ ಇಲ್ಲ. ಅವ್ರು ಕೊಟ್ಟಿರುವಂಥ ಟೈಮಿಂಗ್ಸಲ್ಲಿ ಅಷ್ಟು ಕ್ವಶನ್ಗೂ ಪಕ್ಕ ಆನ್ಸರ್ ಮಾಡಿದರೆ ಮಾತ್ರ ಸ್ಕೋರ್ ಚೆನ್ನಾಗಾಗುತ್ತೆ. ನಮ್ಮದೆಲ್ಲೂ ಕೂಡ ಅಲ್ಲಿ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಲ್ಲರೂ ಅಷ್ಟೇ, ನಾನು GPST ಓದ್ತಾ ಇದ್ದೀನಿ ಅಂದರೆ ಫಸ್ಟು ರೈಟಿಂಗ್ ಪ್ರಾಕ್ಟೀಸ್ ಮಾಡಿರಿ ನೀವು ಅಂತಲೇ ಹೇಳೋದು. ಸೊ ಅದಕ್ಕೆ ನಾನು ಕೂಡ ಅದನ್ನೇ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ರೈಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗಲೇ ನಾವು ಮ್ಯಾಕ್ಸಿಮಮ್ 5 ನಿಮಿಷಕ್ಕೊಂದು ಕ್ವಶನ್ಗೆ ಆನ್ಸರ್ನ ನಾವು ಬಿಡಿಸಿರಬೇಕು. ಅಷ್ಟು ಪ್ರಾಕ್ಟೀಸ್ ಆಗಿದ್ದರೆ ಮಾತ್ರ ಎಕ್ಸಾಮ್ ಹಾಲಲ್ಲಿ ಅನುಕೂಲ ಆಗುತ್ತೆ ಮತ್ತು ಎಲ್ಲೂ ಕೂಡ ಮಿಸ್ ಆಗೋಕ್ಕೆ ಚಾನ್ಸೇ ಇರೋಲ್ಲ. ಸೊ ಅದಕ್ಕೆ ಇವಾಗಿಂದಲೇ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನಮಗೆ ಯಾವಾಗಾದರೂ ನೋಟಿಫಿಕೇಷನ್ ಕರೀಲಿ ಅಷ್ಟರಲ್ಲಿ ಮತ್ತೆ ನಾವು ನೀಟಾಗಿ 100% ಆಗೋವರೆಗೂ ಪ್ರಿಪೇರ್ ಆಗೋಕ್ಕೆ ಅನುಕೂಲ ಆಗುತ್ತೆ ಅಂತ. ತುಂಬ ಜನ ಕೇಳ್ತಾ ಇದ್ರೆ ಕಮೆಂಟಲ್ಲಿ ಯಾವ ಥರ ರೈಟಿಂಗ್ ಪೇಪರ್ಗೆ ತುಂಬ ಭಯ ಆಗ್ತಾಯಿದೆ, ಎಕ್ಸಾಮ್ ಎಲ್ಲ ನೆನೆಸ್ಕೊಂಡು ಹಾಗೆ ಹೀಗೆ ಅಂತ. ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನನಗೂ ಕೂಡ ಅದೇ ಅನ್ನಿಸ್ತಾ ಇತ್ತು. ಬಟ್ ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸು ನಾವು ಬರ್ದಿರೋದಂತೂ ನಮಗೆ ಕೈ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲಿಗೋದ್ರೂ ನಮ್ಗೆ ಕೈ ಹಿಡಿಯೋದು ಅದೊಂದೇ. ಸೊ ಅಭ್ಯಾಸನ ನಿರಂತರವಾಗಿ ಮಾಡಲೇಬೇಕಾಗುತ್ತೆ. ಆವಾಗ ಮಾತ್ರ ನಾವು ಒಂದು ಯಶಸ್ಸಿನ ಕಡೆಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 2 ಅವರ್ ಕೊಟ್ಟಿರ್ತಾರಲ್ವ, ನಾವು 2 ಅವರಲ್ಲಿ ಈಗ 60 ಮಾರ್ಕ್ಸಿಗೆ 20 ಕ್ವಶನ್ ಕೇಳಿದಾರಲ್ವ, 3 ಮಾರ್ಕ್ಸಿಂದ ಒಂದಕ್ಕೆ. ಸೊ ಅದನ್ನು 1 ಗಂಟೆಯಲ್ಲಿ ಮುಗಿಸ್ಬಿಡಬೇಕು ನಾವು. ಆವಾಗ ನಮಗೆ ಮತ್ತೆ 10 ಮಾರ್ಕ್ಸಿಗೆ 10 ಕ್ವಶನ್ ಕೇಳ್ತಾನಲ್ವ 40 ಮಾರ್ಕ್ಸಿಗೆ. ಸೊ ಅದು 1 ಗಂಟೆಯಲ್ಲಿ ಅದು ಥಿಯರಿ ಜಾಸ್ತಿ ಬರೀಬೇಕಾಗುತ್ತೆ. ಇಲ್ಲಿ ಮೇಲೆ 60 ಮಾರ್ಕ್ಸಿಗೆ ಕೇಳಿರೋ ಕ್ವಶನ್ಗಳಿಗೆ 20 ಕ್ವಶನ್ಗೆ 1 ಕ್ವಶನ್ 3 ಮಾರ್ಕ್ಸ್ ಕೊಡುತ್ತಲ್ವ. ಸೊ ಅದಕ್ಕೆ 4ರಿಂದ 5 ನಿಮಿಷದೊಳಲ್ಲಿ ಮುಗಿಸ್ಬಿಟ್ರೆ ಅದು 1 ಗಂಟೆಯಲ್ಲಿ ಮುಗಿಸ್ಬೋದು. ಆವಾಗ ನಮಗೆ ಮತ್ತೆ ಇನ್ನೂ 1 ಗಂಟೆ ಟೈಮ್ ಇರುತ್ತಲ್ವ, ಆವಾಗ ನೆಕ್ಸ್ಟ್ ಕೊಟ್ಟಿರುವಂಥ 10 ಕ್ವಶನ್ಗೆ ಅಟೆಂಡ್ ಮಾಡ್ಬೋದು. ಯಾಕಂದರೆ 40 ಮಾರ್ಕ್ಸಿಗೆ ಕೊಡೋದು 4 ಮಾರ್ಕ್ಸಿಗೆ ಕೇಳ್ತಾನಲ್ವ, ಅಲ್ಲಿ ಜಾಸ್ತಿ ಆನ್ಸರ್ ಕೇಳ್ತಾನೆ. ಸೊ ಏನಿಲ್ಲ ಅಂದ್ರೂ 10ರಿಂದ 12 ಪಾಯಿಂಟ್ಸ್ ಅಂತೂ ಬರೀಲೇಬೇಕಾಗುತ್ತೆ. ಮತ್ತು ಇಲ್ಲಿ 20 ಕ್ವಶನ್ ಕೇಳ್ತೀನಲ್ವ, 1 ಕ್ವಶನ್ 3 ಮಾರ್ಕ್ಸಿಗೆ ಟೋಟಲ್ 60 ಮಾರ್ಕ್ಸಿಗೆ ಕೇಳ್ತಾನಲ್ವ, ಇಲ್ಲಿ ಒಂದು 5ರಿಂದ 6 ಪಾಯಿಂಟ್ಸು ಬರಿಬೇಕಾಗ್ತದೆ. ಅಷ್ಟು ಬರೆದ್ರು ಅಂದರೆ ನಮಗೆ ಯಾವುದೇ ಕಾರಣಕ್ಕೂ ಮಾರ್ಕ್ಸು ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅವರು ಈಗ ಗ್ರಾಮರ್ ಮಿಸ್ಟೇಕೋ ಅಥವಾ ಹ್ಯಾಂಡ್ ರೈಟಿಂಗ್ ಮಿಸ್ಟೇಕೋ ಆ ಥರ ಎಲ್ಲ ಹೇಳಿದ್ರೂ ಕೂಡ ಒಂದು ಅರ್ಧ ಮಾರ್ಕ್ಸ್ ಹಿಡಿದ್ರೆ ನಮಗೆ ಫುಲ್ ಮಾರ್ಕ್ಸು ಬರುತ್ತೆ. ಸೊ ಅದಕ್ಕೆ ರೈಟಿಂಗ್ ಪೇಪರಲ್ಲಿ ನಾವು ಚೆನ್ನಾಗಿ ಬರೆದ್ವಿ ಅಂದರೆ ಮಾರ್ಕ್ಸು ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದು ತುಂಬ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದಕ್ಕೆ ಚೆನ್ನಾಗಿ ಫೋಕಸ್ ಮಾಡಲೇಬೇಕಾಗುತ್ತೆ. ರೈಟಿಂಗ್ ಕೂಡ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಇನ್ನು ಇವಾಗ ಫೆಬ್ರವರಿ ಕಾಲ್ ಮಾಡ್ತೀವಿ ಅಂತಿದ್ರೆ ಇವಾಗ ಮಾರ್ಚಿಗೆ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಹೆಣ್ಮಕ್ಳದ್ದು ಪ್ರಾಬ್ಲಮ್ ಅದು. ಮೊನ್ನೆ ಒಬ್ಬರು ಪಾಪ ಕಾಮೆಂಟ್ ಮಾಡಿದ್ರು, ಡೆಲಿವರಿ ಟೈಮ್ ಅಕ್ಕ ಸ್ವಲ್ಪ ಲೇಟಾಗಿ ಕಾಲ್ ಮಾಡಿದ್ರೆ ಅನುಕೂಲ ಆಗುತ್ತೆ ಮಾರ್ಚಲ್ಲಿ ಅಂತ. ಈ ಥರ ಆಗಿಬಿಡ್ತವೆ. ನಾವು ಎಕ್ಸ್ಪೆಕ್ಟೇಷನ್ ಏನೇನೋ ಇಟ್ಕೊಂಡಿರ್ತೀವಿ, ಫ್ಯಾಮಿಲಿ ಪ್ಲ್ಯಾನಿಂಗ್ ಎಲ್ಲ ಇರ್ತಾವಲ್ವ. ಸೊ ಎಲ್ಲದನ್ನು ಕೂಡ ನಿಭಾಯಿಸ್ಕೊಂಡು ಹೋಗಲೇಬೇಕಾಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಎಂಥ ಸಿಚುವೇಷನಲ್ಲಿದ್ದರೂ ಕೂಡ ಚೆನ್ನಾಗಿ ಓದಿದ್ವಿ ಅಂದರೆ ಆರಾಮಾಗಿ ಎಕ್ಸಾಮ್ನ ಬರಿಬೋದು. ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಎಂಥ ಟೈಮ್ ಇದ್ದರೂ ನಾವು ಪಾಸಿಟಿವ್ ಆಗಿ ಆಯಿತು ನಾನು ಬರಿತೀನಿ ಅನ್ನೋವಷ್ಟು ನಮಗೆ ಹೋಪನ್ನ ಇಟ್ಕೊಂಡು ಸ್ಟಡಿ ಮಾಡ್ತಾಯಿದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಸೊ ಅವ್ರು ಯಾವಾಗಾದರೂ ಕಾಲ್ ಮಾಡಿಬಿಡಲಿ, ನಮ್ಮದು ಓದು ನಿರಂತರವಾಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ, ತುಂಬ ಖುಷಿಯಾಗುತ್ತೆ. ಹಾಗೆ ನಿಮಗೇನಾದರೂ ಯೂಸ್ ಆಯಿತು ಅಂದರೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಈ ಒಂದು ವಿಡಿಯೋನ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.